ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ಕುಕ್ಕರಿನಲ್ಲೇ ತುಂಬಾನೇ ಸುಲಭವಾಗಿ ಮೊಟ್ಟೆ ಗೊಜ್ಜು ಮಾಡ್ತೀವಿ. ಹಾಗೂ ಇದನ್ನು ಮಾಡೋಕ್ಕೆ ಹೆಚ್ಚಿನ ಸಮಯನೂ ಬೇಕಾಗಲ್ಲ, ಹೆಚ್ಚಿನ ಸಾಮಗ್ರಿಗಳು ಕೂಡ ಬೇಕಾಗಲ್ಲ. ಕುಕ್ಕರ್ನಲ್ಲಿ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಹಸಿ ವಾಸನೆ ಎಲ್ಲ ಹೋಗಿ ಈ ಗೊಜ್ಜು ತುಂಬಾನೇ ಚೆನ್ನಾಗಿರುತ್ತೆ. ಈ ಮೊಟ್ಟೆ ಗೊಜ್ಜು ಚಪಾತಿಗೆ, ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ದೋಸೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮೊಟ್ಟೆಗಳನ್ನ ಬೇಯಿಸ್ಕೋಬೇಕು. ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋಣ. ಈಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಒಂದು 6 ಮೊಟ್ಟೆಗಳನ್ನ ಹಾಕೋತಾ ಇದ್ದೀನಿ. ಮೊಟ್ಟೆ ಎಷ್ಟು ಬೇಕಾದ್ರೂ ತಗೋಬೋದು. ಮಾಮೂಲಿ ಪಾತ್ರೆಯಲ್ಲೇ ಬೇಯಿಸ್ತೀವಲ್ಲ ನೀರು ಹಾಕ್ಕೊಂಡು, ಹಾಗೂ ಮಾಡ್ಕೋಬೋದು. ಇವತ್ತು ದಿಢೀರ್ ಮೊಟ್ಟೆ ಗೊಜ್ಜು ಮಾಡ್ತಿರೋದು. ಅಡುಗೆ ಮಾಡೋಕ್ಕೆ ಟೈಮ್ ತುಂಬ ಕಮ್ಮಿ ಇದ್ದಾಗ ಈ ಮೆಥಡಲ್ಲಿ ಮಾಡ್ಬೋದು. ನೀವೊಂದ್ಸಲ ಈ ರೀತಿಲಿ ಮಾಡಿ ನೋಡಿ, ಟೈಮ್ ತುಂಬಾ ಸೇವ್ ಆಗುತ್ತೆ. ಈಗ ನಾನು ನೀರು ಹಾಕಿದ್ದೀನಿ. ಮೊಟ್ಟೆ ಎಲ್ಲ ಇಷ್ಟು ಮುಳುಗಬೇಕು. ಮುಕ್ಕಾಲು ಭಾಗದಷ್ಟು ಮೊಟ್ಟೆ ಎಲ್ಲ ನೋಡಿ ಮುಳುಗಿದೆ. ಮೇಲಿಂದ ಒಂದು ಚೂರು ಉಪ್ಪು ಹಾಕಿದ್ದೀನಿ. ಚೂರು ಉಪ್ಪು ಹಾಕಿದ್ರೆ ಸಾಕು. ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ 1 ವಿಷಲ್ ಹಾಕ್ಸ್ಕೋಬೇಕು. ಬರೀ 1 ವಿಷಲ್ ಸಾಕು. ಇವಾಗ ನೋಡಿ ಹೈ ಫ್ಲೇಮಲ್ಲಿ 1 ವಿಷಲ್ ಹಾಕ್ಕೊಂಡಿದ್ದೀನಿ. ಸ್ಟೀಮ್ ಎಲ್ಲ ಹೋದ್ಮೇಲೆ ಮುಚ್ಚಳ ತಗೊಂಡಿದ್ದೀನಿ. ಮೊಟ್ಟೆ ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಕುಕ್ಕರ್ನಲ್ಲಿರೋ ಮೊಟ್ಟೆ ಎಲ್ಲ ತಕ್ಕೊಂಡು ಸಿಪ್ಪೆ ಎಲ್ಲ ತಕ್ಕೋಬೇಕು. ಮತ್ತು ಕುಕ್ಕರ್ನ ಒಂದ್ಸಲ ನೀರಲ್ಲಿ ಹಾಗೆ ತೊಳ್ಕೊಳ್ಳೋಣ, ಯಾಕಂದರೆ ಗೊಜ್ಜನ್ನ ಇದರಲ್ಲೇ ಮಾಡ್ಕೋಬೇಕು. ಕುಕ್ಕರ್ನ ತೊಳೆದ್ಬಿಟ್ಟು ಮತ್ತೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಚೂರು ಉಪ್ಪು, ಚೂರು ಅಚ್ಕಾರದ ಪುಡಿ ಮತ್ತು ಚೂರು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ. ಫ್ಲೇಮ್ನ ಲೋ ಅಲ್ಲಿ ಇಟ್ಕೋಬೇಕು. ಮತ್ತು ಬೇಯಿಸಿರೋಂಥ ಮೊಟ್ಟೆಗಳನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕುಕ್ಕರ್ನ ಈ ಥರ ನೋಡಿ ಮೂವ್ ಮಾಡಿದ್ರೆ ಸಾಕು. ಅದಾಗದೆ ಎಲ್ಲ ಕಡೆ ಸುತ್ತಾನು ಫ್ರೈ ಆಗುತ್ತೆ. ಮೊಟ್ಟೆದು ಮೇಲ್ಗಡೆ ಲೇಯರ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟು ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದನ್ನ ತೆಕ್ಕೊಳ್ಳೋಣ. ಇವಾಗ ಮತ್ತೆ ಇದಕ್ಕೇನೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಟೋಟಲ್ 1/4 ಕಪ್ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಪಲಾವ್ದಲ್ಲೇ ಹಾಕೊಂಡು 3 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಈಗ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮತ್ತೆ ಹುರ್ಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಿದೆ. ಇವಾಗ ಇದಕ್ಕೆ 2 ದೊಡ್ಡ ಸೈಜ್ ಟೊಮಾಟೊ ಹಣ್ಣನ್ನ ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಈ ಟೊಮಾಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಇವಾಗ ಟೊಮಾಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಅರಿಶಿಣದ ಪುಡಿ 1/4 ಚಮಚ, ಅಚ್ಕಾರದ ಪುಡಿ 1/2 ಟೀ ಸ್ಪೂನು, ಧನಿಯಾ ಪುಡಿ 1/2 ಟೀ ಸ್ಪೂನು, ಮತ್ತು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಗೊಜ್ಜು ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ, ಥಿಕ್ನೆಸ್ ಕೊಡುತ್ತೆ ಇದು. ಸಾರು ತುಂಬಾ ತೆಳ್ಳಗೆ ನೀರು ಥರ ಏನಿರಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕೋದ್ರಿಂದ ಮಸಾಲೆ ಎಲ್ಲ ನೋಡಿ ಫುಲ್ ಗಟ್ಟಿಯಾಗ್ಬಿಟ್ಟಿದೆ. ಈಗ ಫ್ರೈ ಮಾಡೋಕ್ಕಾಗ್ತಿಲ್ಲ. ಸೊ ಇವಾಗ ಇದಕ್ಕೆ ಒಂದು 1/4 ಕಪ್ ಅಷ್ಟು ನೀರು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಕ್ರೀಮಿ ಥರ ಆಗಿದೆ ಮಸಾಲೆ. ಈ ಥರ ಆಗಬೇಕು ಟೆಕ್ಸ್ಚರು. ಈರುಳ್ಳಿ ಟೊಮೊಟೊ ಹಣ್ಣೆಲ್ಲ ಸಪ್ರೇಟಾಗಿ ಕಾಣ್ತಿಲ್ಲ. ಇವಾಗ ಇದಕ್ಕೆ ಮೊಟ್ಟೆಗಳನ್ನ ಸೇರಿಸ್ಕೊಳ್ಳೋಣ. ಮೊಟ್ಟೆ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 1-2 ನಿಮಿಷ ಕುಕ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಮೇಲೆ ತೇಲುತ್ತೆ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೊಟ್ಟೆ ಜೊತೆ. ನೋಡಿದ್ರಲ್ಲ, ಇವಾಗ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇದಕ್ಕೆ ಚೂರು ಹುಣಸೆ ರಸ ಹಾಕ್ತಾ ಇದ್ದೀನಿ. ತುಂಬ ಗಟ್ಟಿ ಇರೋದಲ್ಲ ನೋಡಿ, ತೆಳ್ಳಗಿರೋದು. ಒಂದು 2-3 ಟೇಬಲ್ ಸ್ಪೂನ್ ಹುಣಸೆ ರಸ ಹಾಕಿದ್ದೀನಿ. ಚೂರು ಹಾಕಬೇಕು, ಜಾಸ್ತಿ ಹಾಕಬಾರ್ದು ಹುಣಸೆ ರಸನ. ಮತ್ತು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನೀರು ನೋಡಿ ತುಂಬ ಜಾಸ್ತಿ ಹಾಕೋಬಾರ್ದು. 1 ಅಥವಾ 1.5 ಕಪ್ ನೀರು ಹಾಕೊಂಡ್ರೆ ಸಾಕು. ಯಾಕಂದರೆ ಯಾವುದೇ ಮಸಾಲೆ ರುಬ್ಬ ಹಾಕಿಲ್ಲ. ಇಷ್ಟು ನೀರು ಹಾಕಿದ್ರೆ ಸಾಕು. ಒಂದ್ಸಲ ಉಪ್ಪು ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ 1 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಹೈ ಫ್ಲೇಮಲ್ಲಿ 1 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಸ್ಟೀಮ್ ಹೋಗಿದೆ. ಮತ್ತೆ ಗ್ಯಾಸ್ ಆನ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ನೀರು ಥರ ಕಾಣ್ತಿದೆ. ಈಗ ಇದನ್ನ ಹೈ ಫ್ಲೇಮಲ್ಲಿ 1-2 ನಿಮಿಷ ಕುದಿಸ್ಕೊಳ್ಳೋಣ. ಅವಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮೊಟ್ಟೆ ಗೊಜ್ಜು ಅಥವಾ ಮೊಟ್ಟೆ ಸಾರು ಏನು ಬೇಕಾದ್ರೂ ಹೇಳಿ, ಇದು ರೆಡಿಯಾಗಿದೆ. ಇವಾಗ ಈ ಟೆಕ್ಸ್ಚರ್ ಇದ್ದಾಗಲೇ ಇಳಿಸ್ಕೋಬೇಕು. ಯಾಕಂದರೆ ಈ ಗೊಜ್ಜು ತಣ್ಣಗಾಗ್ತಾ ಇನ್ನೂ ಗಟ್ಟಿ ಬರುತ್ತೆ.
ಇವಾಗ ತುಂಬಾ ರುಚಿಯಾಗಿ ತುಂಬಾ ದಿಢೀರಾಗಿ ಮೊಟ್ಟೆ ಗೊಜ್ಜು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ ಎಲ್ಲ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.